ಜೀನಿಯಸ್ ಮುತ್ತ ನಾವು ಜೀನಿಯಸ್ ಮುತ್ತ ಅಂತ ಕೇಳಿದ ತಕ್ಷಣ ನಮ್ಮ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ ಬಿಕಾಸ್ ಆಫ್ ಚಿನ್ನಾರಿ ಮುತ್ತ. ಸೊ ಈಸಿಯಾಗಿ ಕ್ಯಾಚ್ ಆಗುತ್ತೆ ಎಲ್ರಿಗೂ. ಏನೋ ಅದೇ ತರದ ಸಿನಿಮಾನ ಅಂತ ಎಲ್ಲರೂ ನಿರೀಕ್ಷೆ ಹೆಚ್ಚಾಗುತ್ತೆ. ಸೊ ನಿಮ್ಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್ ಏನ್ ಹೇಳ್ತೀರಾ? ನನಗೆ ಈ ಸಿನಿಮಾ ಬಹಳ 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 ಸ್ಪೆಷಲ್. ಒಂದು ಬಹಳ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅಂದ್ರೆ ಇದುವರೆಗೂ ನನಗೆ ಸಿಕ್ಕಿರುವಂತ ರೆಕಗ್ನಿಷನ್ ಆಗಲಿ, ಇದುವರೆಗೂ ನಾನು ಮಾಡಿರುವಂತ ಕೆಲಸ ಆಗಲಿ, ಜನ ನನಗೆ ಕೊಟ್ಟಿರುವಂತ ಪ್ರೀತಿ ಆಗಲಿ, ಇವೆಲ್ಲದಕ್ಕೂ ಕಾರಣ ಚಿನ್ನಾರಿ ಮುತ್ತ ಸಿನಿಮಾ. ಆ ಚಿನ್ನಾರಿ ಮುತ್ತ ಸಿನಿಮಾ ಆ ಒಂದು ಘಳಿಗೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿ ನಾಗಾಭರಣ ಅಂಕಲ್ ನನಗೆ ಪಾತ್ರ ಕೊಟ್ಟು ನನ್ನ ಕೆಲ ಪಾತ್ರನ ಮಾಡಿಸದೆ ಹೋಗಿದ್ರೆ ಇದು ಯಾವುದೂ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಬಹಳ ದೊಡ್ಡ ನಂಬಿಕೆ. ಸೊ ಅಷ್ಟೆಲ್ಲ ಆದ್ಮೇಲೆ ನಾಗಿನಿ ಎಂಬ ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತ ಹೇಳಿದಾಗ ನನ್ನ ಟೈಟ್ಲ್ ಕೇಳಲಿಲ್ಲ, ಕತೆ ಕೇಳಲಿಲ್ಲ, ನನ್ನ ಪಾತ್ರ ಕೇಳಿಲ್ಲ. ನೀವೇನ್ ಅದು ಯಾವ ಸಿನಿಮಾ ಮಾಡಿದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಅದು ಯಾಕೆ ಅಂದ್ರೆ ನನಗೆ ಅವ್ರ ಮೇಲೆ ಇರುವಂತಹ ಒಂದು ಪ್ರೀತಿ, ಭಕ್ತಿ, ವಿಶ್ವಾಸ, ಗೌರವ, ಕೃತಜ್ಞತಾ ಭಾವ ಎಲ್ಲವೂ ಇದೆ. ಹಾಗಾಗಿ ಅದಾದ್ಮೇಲೆ ಗೊತ್ತಾಯ್ತು ನನಗೆ ಈ ಸಿನಿಮಾದ ಹೆಸರು ಜೀನಿಯಸ್ ಮುತ್ತ ಅಂತ. ಇನ್ನೂ ಖುಷಿ ಆಯ್ತು, ಯಾಕೆಂದ್ರೆ ವಿಜಯ ರಾಘವೇಂದ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅಂತ ನಾನು ಕರೆಸ್ಕೋಬೇಕಾದ್ರೆ ಈ ಕಥೆಯಲ್ಲೂ ಕೂಡ ಅಂಥದ್ದೇ ಒಂದು ಒಳ್ಳೆ ಅಂಶ ಇರುತ್ತೆ, ಅಂಥದ್ದೇ ಒಂದು ಒಳ್ಳೆ ಮನರಂಜನೆ ಇರುತ್ತೆ, ಆಮೇಲೆ ಮೆಸೇಜ್ ಇರುತ್ತೆ ಅನ್ನೋದನ್ನ ನಾನು ಇತ್ತೀಚಿನ ಸಿನಿಮಾಗಳಲ್ಲಿ ನನ್ಗೆ ಅಂಥ ವಿಶ್ವಾಸ ಇಲ್ಲ. ಯಾಕೆ ಅಂದ್ರೆ ಮೆಸೇಜ್ ಇದೆ ಅಂತ ಹೇಳಿದ್ರೆ ಜನ ಅದನ್ನ ನೋಡ ಬಯಸೋದಿಲ್ಲ. ಯಾಕಂದ್ರೆ ಸಾಕಷ್ಟು ಎಲ್ಲಾ ಕಡೆ ಫೋನ್ ತೆಗೆದ್ರೆ ಏನಾದ್ರು ಒಂದು ಮೆಸೇಜ್ ಸಿಗ್ತಾನೆ ಇರುತ್ತೆ, ಒಂದು ಗುಡ್ ಕೋಟ್ಸ್ ಇರುತ್ತೆ, ಮತ್ತೊಂದು ಏನಾದ್ರು ಯಾತ್ರಲ್ಲೂ ಒಂದು ಮಾರಲ್ ಸಿಗ್ತಾ ಇರುತ್ತೆ. ಆದ್ರೆ ಸಿನಿಮಾಗೆ ಅಂತ ಬಂದಾಗ ಒಂದು ಮನರಂಜನೆ ಮುಖಾಂತರ ಅವ್ರಿಗೆ ಏನಾದ್ರು ಅರ್ಥ ಆದ್ರೆ ಅದನ್ನ ಮೆಸೇಜ್ ಅಂತ ನಾವು ಅನ್ಕೋಬಹುದು. ಹಾಗಾಗಿ ಜೀನಿಯಸ್ ಮುತ್ತ ಇಸ್ ಅಗೇನ್ ಅ ವೆರಿ ಎಕ್ಸೈಟಿಂಗ್ ಪ್ರಾಜೆಕ್ಟ್ ಫಾರ್ ಮೀ. ಈಗಲೂ ಸಹ ಏನಾದ್ರೂ ಒಂದ್ ಸ್ವಲ್ಪ ಚೇಂಜಸ್ ಆದ್ರೆ ಆ ಮನುಷ್ಯ ಹೆಂಗಾದ ಗೊತ್ತಾ ನಮ್ ಚಿನ್ನಾರಿ ಮುತ್ತ ಹೇಳ್ತಾರೆ. ಸೊ ಚಿನ್ನಾರಿ ಮುತ್ತ ಬಂದಾಗ ಪೀಕ್ ಮತ್ತೆ ಕ್ರೇಜ್ ಹೇಗಿತ್ತು? ನಿಮ್ಮನ್ನ ನೋಡೋ ಇದು ನೀವು ಓದಲೆಲ್ಲ ಹೇಗಿರ್ತಾ ಇತ್ತು? ನನಗೆ ಅವಾಗ ಅದ್ರ ಬೆಲೆ ಗೊತ್ತಿರ್ಲಿಲ್ಲ. ಚಿನ್ನಾರಿ ಮುತ್ತ ರಿಲೀಸ್ ಆದಾಗ ಎಲ್ರೂ ಬಹಳ ಪ್ರೀತಿ ನೀಡ್ತಾ ಇದ್ರು, ಎಲ್ರೂ ಬಹಳ ಗುರುತಿಸ್ತಾ ಇದ್ರು, ಚಿನ್ನಾರಿ ಮುತ್ತ ಅಂತ ಇದ್ರು. ಆಮೇಲೆ ಆ ಸಿನಿಮಾ ಆಗಿನ ಕಾಲಕ್ಕೆ 25 ವಾರ ಓಡ್ದಾಗ್ಲೂ ಕೂಡ ನಮ್ಗೆ ಅದ್ರ ಬೆಲೆ ಗೊತ್ತಾಗ್ಲಿಲ್ಲ. ಆಯ್ತು, ಸಿನಿಮಾ ಓಡ್ತು, ನಮ್ಗೆ ಸ್ಟೇಟ್ ಅವಾರ್ಡ್ ಬಂತು, ಎಲ್ಲ ಬಹಳ ಖುಷಿ ಕೊಟ್ರು. ಹೋಗ್ತಾ 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 ಅದು ಯಾವಾಗ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ 2 ರಿಂದ 3 ಜನರೇಷನ್ ಗುರುತಿಸಿ ಪ್ರೀತಿನ ಕೊಡೋಕೆ ಶುರು ಮಾಡ್ತಿದ್ವಿ. ಒಂದು ನಮ್ಮ ತಂದೆ ಜನರೇಷನ್, ಅವರು ಕೂಡ ಸಿನಿಮಾ ನೋಡಿದ್ರು. ಇನ್ನೊಂದು ನನ್ನ ಜನರೇಷನ್, ಅಂದ್ರೆ ಎಲ್ಲ ಮಕ್ಕಳು ಅವಾಗ ಸ್ಕೂಲಲ್ಲಿ ಗುಂಪುಗಟ್ಲೆ ಕ್ಲಾಸ್ ವೈಸ್ ಥಿಯೇಟರ್ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸ್ತಾ ಇದ್ರು. ಇಡೀ ಸ್ಕೂಲ್ ಹೋಗ್ತಾ ಇತ್ತು. ಅದಾದ ನಂತರ ನನ್ನ ನೆಕ್ಸ್ಟ್ ಬಂದಂತ ಜನರೇಷನ್ಗೆ ನನ್ನ ಜನರೇಷನ್ ಸಿನಿಮಾ ತೋರ್ಸಕ್ ಶುರು ಮಾಡಿದ್ರೆ. ಯಾಕಂದ್ರೆ ಆ ತರ ಸಿನಿಮಾ ಬಂದೇ ಇರಲಿಲ್ಲ. ಚಿನ್ನಾರಿ ಮುತ್ತ ತರ ಒಂದು ಸಿನಿಮಾ ಇವತ್ತಿಗೂ ನಾವು ನೋಡಿಲ್ಲ. ಯಾಕಂದ್ರೆ ಅದರಲ್ಲಿ ಸುಮಾರು 14 ಹಾಡುಗಳಿದ್ರು ಕೂಡ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಅದು ಹಾಡು ಅಂತ ಅನ್ಸೋದಿಲ್ಲ. ಸಿನಿಮಾ ಕತೆ ಜೊತೆ ಹೋಗ್ತಾ ಇತ್ತು. ಬಹಳ ಒಳ್ಳೆ ಸೀನ್ಗಳಿದ್ವು. ಅದನ್ನ ಬಹಳ ಚೆನ್ನಾಗಿ ಬರ್ದಿದ್ರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅಂಕಲ್, ಸಿ ಅಶ್ವಥ್ ಅಂಕಲ್ ಅವರ ಸಂಗೀತ ಇತ್ತು, ನಾಗಾಭರಣ ಅಂಕಲ್ ಅವರ ನಿರ್ದೇಶನ, ಗೌರಿಶಂಕರ್ ಅವರ ಛಾಯಾಗ್ರಹಣ, ಆಮೇಲೆ ಆರ್ಟಿಸ್ಟ್ಗಳು ಅವಿನಾಶ್ ಸರ್, ತತ್ತಣ್ಣ, ಸುಂದರ್ರಾಜ್ ಅಂಕಲ್, ಕೃಷ್ಣೇಗೌಡರು, ಬಹಳ ಬಹಳ ದೊಡ್ಡ ನಟರ ಜೊತೆ ಕೆಲಸ ಮಾಡುವಂತ ನನಗೆ ಸಿಕ್ಕಂತ ಅವಕಾಶ. ಎಲ್ಲ ಮಕ್ಕಳು ನೋಡ್ತಾ ಇದ್ರು, ಮತ್ತೆ ಇಂಪ್ಯಾಕ್ಟ್ ಮಾಡ್ತಾ ಇತ್ತು ಆ ಸಿನಿಮಾಗಳು ಮಕ್ಕಳ ಮೇಲೆ. ನಾವು 90s ಅಲ್ಲಿ ಎಷ್ಟು ಸಿನಿಮಾಗಳು ನೋಡ್ತೀವಿ. ಸೊ ಈಗ ಅದು ಕಾಲಕ್ರಮೇಣ ಕಡಿಮೆ ಆಗಿದೆ. ಜೊತೆಗೆ ಮಕ್ಕಳು ಸಿನಿಮಾ ಬಂದ್ರು ಅದು ಮಕ್ಕಳವರೆಗೂ ರೀಚ್ ಆಗ್ತಾ ಇಲ್ಲ. ಮತ್ತೆ ಆ ಮೆಸೇಜ್ ಕೂಡ ಯಾರಿಗೂ ತಲುಪ್ತಾ ಇಲ್ಲ ಅನ್ನೋ ಸ್ಥಿತಿ ಇರುವಂತದ್ದು. ಈಗ ಅದ್ರ ಬಗ್ಗೆ ನೀವು ಯಾವತ್ತಾದ್ರೂ ಥಿಂಕ್ ಮಾಡಿರುವಂತದ್ದು? ಇಲ್ಲ, ಖಂಡಿತ ಯೋಚನೆ ಮಾಡಿದ್ದೀನಿ. ಖಂಡಿತ ಆ ಥರ ಪ್ರಶ್ನೆಗಳು ಬಂದಿದ್ದಾವೆ. ಅಂಥ ಯೋಚನೆಗಳನ್ನ ನಾನು ಮಾಡಿದ್ದೀನಿ. ಆದ್ರೆ ನೀವೇ ಹೇಳಿದಾಗೆ ಕಾಲಕ್ರಮೇಣ ಎಲ್ಲವೂ ಬದಲಾಗುತ್ತೆ. ಒಂದು ಬದಲಾವಣೆ ಅಂತ ಬರುತ್ತೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಬರುತ್ತೆ. ಅದು ಸಿನಿಮಾ ಮಾಡೋ ಟೆಕ್ನಿಕಲ್ ಆಗಿರ್ಬೋದು, ಸಿನಿಮಾ ನೋಡೋಂಥ ಆಡಿಯನ್ಸ್ ಅಲ್ಲಿ ಆಗಿರ್ಬೋದು, ಎಲ್ಲರಲ್ಲೂ ಒಂದು ಬದಲಾವಣೆ ಬರುತ್ತೆ. ಇನ್ನೇನೋ ಒಂದು ಕೇಳ್ತಾರೆ, ಮನೋರಂಜನಾತ್ಮಕವಾಗಿ ಬೇರೆ ಏನೋ ಒಂದು ಕೇಳ್ತಾರೆ. ಅದನ್ನ ಅವ್ರಿಗೆ ತಲುಪಿಸ್ಬೇಕು ಅಂತ ಹೇಳಿ ಅನ್ನೋ ಮಾತಿದೆ, ಬಹಳ ಸತ್ಯ. ಅದು ಮಕ್ಳಿಗೆ ತಲುಪಿಸ್ಬೇಕು ಅಂದ್ರೆ ಅದಕ್ಕೆ ಅಡಚಣೆಯಾಗಿ ಹಲವಾರು ಮೀಡಿಯಮ್ಸ್ ಇದೆ. ಅಂದ್ರೆ ಅವ್ರಿಗೆ ಸಿಗ್ತಾ ಇರುವಂತ ಇನ್ಫಾರ್ಮೇಶನ್ ಆಗಿರ್ಬೋದು, ಅವ್ರಿಗೆ ಸಿಗ್ತಾ ಇರುವಂತ ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ಯಾಕಂದ್ರೆ ಅವರು ಟಿವಿ ಹತ್ರ ಬರೋಕ್ ಮುಂಚೆ ಅವ್ರ ಮಧ್ಯದಲ್ಲಿ ಒಂದು ಫೋನ್ ಇರುತ್ತೆ ಅಥವಾ ಒಂದು ಐಪ್ಯಾಡ್ ಇರುತ್ತೆ. ಥಿಯೇಟರ್ಗೆ ಹೋಗೋವರೆಗೂ ಅವ್ರಿಗೆ ಸಾಕಷ್ಟು ಡಿಸ್ಟ್ರಾಕ್ಷನ್ ಇರುತ್ತೆ. ಆದ್ರೆ ಅದ್ರ ಕಡೆ ಮಾತ್ರ ಕೇಂದ್ರೀಕೃತ ಮಾಡ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಬಹಳ
ಏನ್ ಹೇಳ್ತಾರೆ ಅನ್ರಿಯಲಿಸ್ಟಿಕ್ ಆಗಿ ಕೇಳಿಸ್ಬೋದು. ಆದ್ರೂ ಕೂಡ ಆಸೆ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಇರುವಂತ ನಮ್ಮ ದೊಡ್ಡ ದೊಡ್ಡ ಸ್ಟಾರ್ ನಟರು, ಆಲ್ರೆಡಿ ಎಸ್ಟಾಬ್ಲಿಷ್ಡ್ ನಟರು ಒಂದು ಸಣ್ಣ ಪ್ರಯತ್ನ ಪಟ್ಟು ಈ ತರ ಒಂದು ಚಿಕ್ಕದೊಂದು ಪ್ರಯತ್ನ ಮಾಡಿದಾಗ ಆಡಿಯನ್ಸ್ ಕೂಡ ಏನ್ ಹೇಳ್ತಾರೆ, ಓ ಇವರು ಕೂಡ ಈ ತರ ಪ್ರಯತ್ನ ಮಾಡ್ತಾರೆ, ನಾವ್ ಯಾಕೆ ಈ ಸಿನಿಮಾ ನೋಡಬಾರ್ದು ಅನ್ನೋ ಒಂದು ಮನಸ್ಥಿತಿ ಎಲ್ರಿಗೂ ಬರುತ್ತೆ. ಇದೇ ತರ ಸಿನಿಮಾ ಮಾಡಿ ಅಂತ ನಾನು ಹೇಳ್ತಾ, ಎಲ್ಲೋ ಒಂದು ಸಿನಿಮಾ ಈ ತರ ಬಂದಾಗ ಹೌದು ಮಕ್ಕಳ ಸಿನಿಮಾ ಕಡೆ ಒಂದು ಪ್ರಯತ್ನ ನಡೀತಾ ಇದೆ ಅನ್ನೋ ಒಂದು ಯೋಚನೆ ನಮ್ಮ ಆಡಿಯನ್ಸ್ ಅಲ್ಲೂ ಬರುತ್ತೆ. ಅಯ್ಯೋ ಶೌರ್ಯನ್ ಬಿಟ್ಬಿಡ್ರಪ್ಪ, ಅವ್ನು ಆರಾಮಾಗಿ ಸ್ಕೂಲ್ಗೆ ಹೋಗ್ಕೊಂಡು ನೆಮ್ಮದಿಯಾಗಿದ್ದಾನೆ. ಇಲ್ಲ, ಚಿನ್ನಾರಿ ಮುತ್ತ ಪಾರ್ಟ್ 2 ಮಾಡ್ಬೇಕು ಅನ್ನೋ ಆಸೆ ಏನೋ ನನಗೂ ಇದೆ, ನಾಗಾಭರಣ ಅಂಕಲ್ಗೂ ಇದೆ. ಆದ್ರೆ ಅದಕ್ಕೆ ಸರಿಯಾದ ಕಥೆ ಕೂತ್ಕೋಬೇಕು. ಆಬ್ವಿಯಸ್ಲಿ ನಾವು ಚಿನ್ನಾರಿ ಮುತ್ತ ಮಾಡಿದಾಗ ಸತ್ಯವಾಗ್ಲೂ ನನಗಂತೂ ಬಿಡಿ, ನನಗೆ ಆ ವಯಸ್ಸಲ್ಲಿ ನನಗೆ ಆ ಥರ ಸಿನಿಮಾ ಆಗುತ್ತೆ, ಆ ಥರ ಒಂದು ಯಶಸ್ಸಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಇವತ್ತಿಗೂ ನಾಗಾಭರಣ ಅಂಕಲ್ ಕೇಳಿದ್ರೆ ಅವ್ರು ಹೇಳೋದಲ್ಲಿ ಅದು ಆ ಥರ ಸಕ್ಸಸ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಗುಣಮಟ್ಟದ ಸಿನಿಮಾ ಮಾಡಬೇಕು ಅನ್ನೋ ಥರ ಸಿನಿಮಾ ಮಾಡಿದ್ವಿ. ಶ್ರೀಧರ್ ಅಂಕಲ್ ಆಗಲಿ, ಶಾಂತಮ್ಮನವರಾಗಲಿ, ಸುಧಾರಾಣಿ ಅನ್ನೋರು ಎಲ್ರೂ ಕೂಡ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಅಂದ್ರೆ ಆ ಥರ ಒಂದು ಕೂಡ್ಕೊಂಡು ಬರುವಂಥ ವಿಚಾರ ಆಗ್ತದೆ. ಸೊ ಅದು ಆಗಲಿ ಅಂತ ನಾನು ಆಶಿಸ್ತೀನಿ.